ಹಲೋ ಗಾಯ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಬಿ-ಟೆಕ್ ಬಾಯ್. ನೋಡ್ಬೋದು ನನ್ನ ಹಾಲತ್ ಹೇಗಿದೆ ಅಂತ, ಮೀನ್ಸ್ ನನ್ನ ಸ್ಟೈಲ್ ಹೇಗಿದೆ ಅಂತ. ಮುಂದೆ ಲ್ಯಾಪ್ಟಾಪ್ ಬ್ಯಾಗು, ಹಿಂದೆ ಲಗೇಜ್ ಬ್ಯಾಗು. ನಾನು ಶಿವಮೊಗ್ಗಕ್ಕೆ ಬಂದೆ. ಈಗ ಹಬ್ಬ ಇದೆ, ಅಮ್ಮ ಕರೆದ್ರು. ಹಬ್ಬ ಇರೋದು ಮಂಗಳವಾರ. ನಮ್ಮಮ್ಮ ನನಗೆ 3 ಡೇಸ್ ಮುಂಚೆ ಬಾ, ಮನೆ ಕ್ಲೀನ್ ಮಾಡಬೇಕಂತೆ ಅಂತ ಕರೆದಿದ್ದಾರೆ. ನಾನು ಅದಕ್ಕೆ ಕಾಲೇಜಲ್ಲಿ 2 ಪೀರಿಯಡ್ ಬಂಕ್ ಮಾಡಿ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಬಿಟ್ಟು 2:30 ನಮ್ಮ ನಿಟ್ಟೆನ. ಇಲ್ಲಿ ಶಿವಮೊಗ್ಗ ಸೇರಿದ್ರೆ 7:30. 5 hours, ಆಲ್ಮೋಸ್ಟ್ 5 hours ನಂದು ಜರ್ನಿನೇ ಆಗಿದೆ. ನೋಡೋಣ, ಮನೆ ಹೋಗ್ತಾಯಿದ್ದೆ. ಗಾಯ್ಸ್ ಈಗ ಮನೇಲಿ ಫ್ರೆಶ್ ಆಗಿ ಸ್ನಾನ ಮಾಡಿ ನಮ್ಮ ಅಮ್ಮನ ಹತ್ರ ಬೈಸ್ಕೊಂಡು ದೇವ್ರಿಗೆ ಕೈ ಮುಗ್ದು ಶಿವ ಅಂತ ಗಾಡಿ ತಗೊಂಡು ಹೊರಗೆ ಬಂದಿದ್ದೀನಿ. ಗಾಡಿ ಆಗಲೇ ಹೊರಗೆ ನಿಲ್ಲಿಸಿದ್ರು, ನಾನೇನು ತೆಗ್ದಿಲ್ಲ. ಹೊರಗೆ ಬಂದು ನೋಡ್ತೀನಿ, ಏರಿಯಾ ಮಾತ್ರ ಸಖತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ ಹಬ್ಬಕ್ಕೆ. ನೋಡ್ಬೋದು ನೀವು, ನಮ್ಮ ಮಾರಮ್ಮ ಜಾತ್ರೆಗೆ ಹಬ್ಬ ಇದೆ ಈಗ 1 ವೀಕು. ಎಷ್ಟು ಡೆಕೋರೇಟ್ ಮಾಡಿದ್ದಾರೆ ಅಂತ ಅಂದರೆ ನಿಮಗೆಲ್ಲ ಕ್ಲಿಪ್ಸು ತೋರಿಸ್ತೀನಿ, ನೋಡ್ತಾ ಇರ್ರಿ. ಸಖತ್ ಗೈಸ್. ಆವಾಗಲೇ ಸ್ವಲ್ಪ ಕಟ್ಟಾಯಿತು, ಇವಾಗ ಮತ್ತೆ ಆನ್ ಮಾಡಿಕೊಂಡೆ ವೀಡಿಯೋನ. ಲೈಟೆಲ್ಲ ಯಾವುದೂ ಆನ್ ಮಾಡಿಲ್ಲ, ಸೊ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇಲ್ಲ. ನಾಳೆ ಲೈಟೆಲ್ಲ ಆನ್ ಮಾಡ್ತಾರೆ, ಸಖತ್ ಕ್ರೇಜಿ ಆಗಿರುತ್ತೆ. ನಾನಂತೂ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ ಜಾತ್ರೆಗಂತಲೇ. 1 ವೀಕ್ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು 1 ಕೈಯಲ್ಲಿ ಗಾಡಿ ಓಡಿಸೋದು ತುಂಬ ಕಷ್ಟ. ಅದರಲ್ಲೂ ಅರ್ಧ ಸ್ಟಾಪ್ ಮಾಡ್ಕೊಂಡು ನಾನು ಓಡಿಸ್ತಾ ಇದ್ದೀನಿ. ಯಾರು ನೋಡಿದ್ರೆ ಮೆಟ್ನಾಗ ಹೊಡಿಯೋದಂತೂ ಗ್ಯಾರಂಟಿ ಫ್ರೆಂಡ್ಸ್. ಗಾಯ್ಸ್, ವೆಲ್ಕಮ್. ಮತ್ತೆ ಮನೆಯಿಂದ ನಮ್ಮ ಅಪ್ಪ ಅಮ್ಮನ ಹತ್ರ ಬೈಸ್ಕೊಂಡು, ಯಾಕೆ ಬೈಸ್ಕೊಂಡೆ ಅಂದರೆ 200 ರೂಪೀಸ್ ಕೊಟ್ಟಿದ್ರು ಪೆಟ್ರೋಲ್ ಹಾಕ್ಸ್ಕೊಂಬ ಅಂತ. ಪೆಟ್ರೋಲ್ ಹಾಕ್ಸ್ಕೊಂಬರೋ ಕೆಲಸ ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ಕೊಂಬಂದಿದ್ದೀನಿ. ಅದಕ್ಕೆ ಸ್ವಲ್ಪ ಬೈದರು. ಈಗ ಮೇನ್ ರೋಡಲ್ಲಿ ಹೇಳಿದ್ನಲ್ಲ ಆಗಲೇ, ಅರಕೆರೆ ದೇವಸ್ಥಾನ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದೇ ಲಾರ್ಜೆಸ್ಟ್ ಶಿವಾಲಯ ದೇವಸ್ಥಾನ ನಮ್ಮ ಶಿವಮೊಗ್ಗದಲ್ಲಿ. ನೋಡ್ಬೋದು ನೀವು. ಇವಾಗ ನೋಡ್ತೀರಾ ನೆಕ್ಸ್ಟು ಹೇಗಿರುತ್ತೆ ಎಲ್ಲ ತೋರಿಸ್ತೀನಿ. ಪೆಟ್ರೋಲ್ ಬಂಕ್ ಇದ್ದರೆ ಒಂದು 200 ರೂಪೀಸ್ ಪೆಟ್ರೋಲ್ ಹಾಕ್ಸ್ಕೊಳ್ತೀನಿ. ಇದು ಮೇನ್ ರೋಡ್ ಆ್ಯಕ್ಚುಲಿ. ಇದು ಮಂಗಳೂರು, ಉಡುಪಿ ಎಲ್ಲ ಕಡೆ ಇದೊಂದೇ ರೋಡು ಕನೆಕ್ಟ್ ಆಗೋದು, ಮತ್ತು ಬೈಪಾಸಿಗೆ ಕನೆಕ್ಟ್ ಆಗೋದು. ಪೆಟ್ರೋಲ್ ಬಂಕ್ ಕ್ಲೋಸ್ ಇದೆ, ಮತ್ತೆ ಬೈಸ್ಕೊಳ್ಳೋದೇ ಕಾರ್ಯಕ್ರಮ ನಂದು. ಬಿರಿಯಾನಿ ನೆಕ್ಸ್ಟ್ ನೋಡ್ಬೋದು ನೀವು ಎಷ್ಟು ರಶ್ ಇದೆ ಅಂತ. ಇನ್ನೂ ದೇವಸ್ಥಾನ ಬಂದು 2 ಕಿಲೋಮೀಟರ್ಸ್ ದೂರ ಇದೆ. 2 ಕಿಲೋಮೀಟರ್ಸ್ ದೂರದಿಂದನೇ ಎಷ್ಟು ರಶ್ ಇದೆ, ಅಷ್ಟು ವೆಹಿಕಲ್ಸ್ಗಳು. ಜಾತ್ರೆ ಫೀಲಿಂಗ್ಸ್ ಆ್ಯಕ್ಚುಲಿ ಇವಾಗ ಬರ್ತಾ ಇದೆ. ಇನ್ನು 3 ಡೇಸ್ ಆಮೇಲೆ ನಮ್ಮ ಮಾರಿಯಮ್ಮ ಜಾತ್ರೆ ಇರೋದು. ಬಟ್ ಆದರೆ ಇವಾಗ ಜಾತ್ರೆ ಫೀಲಿಂಗ್ ಬರ್ತಾ ಇದೆ ಎಲ್ಲ ಕಡೆ. ನೋಡ್ರಿ, ನಾವು ಆವಾಗ ಚಿಕ್ಕವರಿದ್ದಾಗ ಪ್ಯಾ ಅಂತ ಪಿ ಓದ್ತಿದ್ವಿ. ಅದು ಇವಾಗೆಲ್ಲೋ ಶಬ್ದ ಕ್ಲೋಸ್ ಆಗಿದೆ. ಇಷ್ಟೊತ್ತರೆಗೂ ಇತ್ತು, ಲೈಟಾಗಿ ಮತ್ತೆ ಕೇಳ್ಸೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಬರೀ ಆ್ಯಕ್ಚುಲಿ ಮೊಬೈಲು ಮತ್ತು ಕ್ಯಾಮ್ರಾ ಅಷ್ಟೇ ಇಟ್ಕೊಂಡು ಹೋಗ್ತಿರೋದು. ನಾನು ಟ್ರೈಪಾಡ್ ಒಂದು ಸಿಕ್ಸ್ಬಿಟ್ಟಿದ್ದೀನಿ. ಅದಕ್ಕೆ ಎಷ್ಟೊಂದು ಜನ ಹೆಂಗೆ ನೋಡ್ತಾ ಇದ್ದಾರೆ ಅಂದರೆ, ಒಳ್ಳೆ ಯಾರಿಗಾರು ಹೊಡೆದು ಮಚ್ಚು ಗಿಚ್ಚು ಕೈಯಲ್ಲಿ ಹಿಡ್ಕೊಂಬಂದಿರ್ತಾರಲ್ಲ, ಹಂಗೆ ನೋಡ್ತಾ ಇದ್ದಾರೆ ನನಗೆ. ನೋಡ್ಬೋದು ನೀವು, ರಿಯಾಕ್ಷನ್ ಏನಾದರೂ ಸಿಗ್ಬೋದು, ನೀನಾಗಿ ಗಮನಿಸಿ. ಆಂಬುಲೆನ್ಸ್ ಏನೋ ಬರ್ತಿರೋ ಕಾಣ್ತಿದೆ. ನಮ್ಮ ಜನರು ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ನೋಡ್ಬೋದು. ಆಂಬುಲೆನ್ಸ್ ಅಲ್ಲ, ಸಾರಿ, ಪೊಲೀಸ್ ಜೀಪು. ಅವರಿಗೂ ತಲೆಗೆ ಸೈರನ್ ಹಾಕೊಂಡು ಹೋಗ್ತಿದ್ದಾರೆ, ಜಾಗ ಬಿಡ್ತಿಲ್ಲ ಯಾರು ಅಂತ. ಆಂಬುಲೆನ್ಸ್ ಅಂದ್ಕೊಂಡೆ ಒಳ್ಳೆ ರಿಯಾಕ್ಷನ್ ವಿಡಿಯೋ ಸಿಗುತ್ತೆ, ನನಗೆ ಒಳ್ಳೆ ಕಂಟೆಂಟ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಪೊಲೀಸ್ ಜೀಪ್ ಅವರು. ಸಖತ್ ಸ್ಟಾಲ್ಸ್ಗಳಿದೆ. ಹೋದ ವರ್ಷ ನಾನು ಬಂದಿರಲಿಲ್ಲ ಆ್ಯಕ್ಚುಲಿ, ಹೋದ ವರ್ಷ ಬಂದಿದ್ದೆ. ಇಷ್ಟೊಂದು ಸ್ಟಾಲ್ಸ್ ನಾನು ನೋಡೇ ಇರಲಿಲ್ಲ. ಆದರೆ ಈ ಸಲ 2 ಕಿಲೋಮೀಟ್ರು ಬಿಫೋರಿಂದನೇ ಸಖತ್ ಕ್ಯೂ ಇದೆ. ಎಲ್ಲರೂ ಮಚ್ಚಿಟ್ಕೊಂಡು ಹೋಗ್ತಿದ್ದೀನಿ ಥರ ನೋಡ್ತಿದ್ದಾರೆ. ಏನೋ ಹೇಳೋಕ್ಕಿಲ್ಲ, ಸುಮ್ಮನೆ ನೋಡ್ರಿ. ನಾನೊಂದು ಪಿ ಒಂದು ತಲೆಗೆ ಹಾಕ್ಕೊಳ್ಳೋದೇನೋ ಮಾನ್ಸ್ಟರ್ ಥರ ಬರುತ್ತಲ್ಲ, ಆ ಥರ ತೊಗೊಳ್ಳೋಣ ಅಂತ ಇದ್ದೀನಿ. ನಮ್ಮ ಅಮ್ಮನ ಹತ್ರ ಹಠ ಮಾಡಿ, ಏನು ಕೊಡಿಸ್ತಾರೋ ಎಲ್ಲೋ ಗೊತ್ತಿಲ್ಲ, ಬಟ್ ಹಠ ಅಂತೂ ಮಾಡೇ ಮಾಡ್ತೀನಿ ಬೇಕು ಅಂತ. ಇಷ್ಟೆಲ್ಲ ವರ್ಷದಕ್ಕಿಂತ ಈ ಸಲ ಹಬ್ಬ ಮಾತ್ರ ಸಖತ್ ಜೋರಾಗಿ ಮಾಡ್ತಾ ಇದ್ದಾರೆ. ಫುಲ್ಲು ಬ್ಲಾಕ್ ಆಗಿದೆ, ರೋಡ್ಗಳೇ ಬ್ಲಾಕ್ ಆಗಿದೆ. ಆಗಲೇ ನನ್ನ ಫ್ರೆಂಡ್ಸು, ನಾನು ಬೇರೆ ಕಡೆಯಿಂದ ಬಂದೆ, ಆ್ಯಕ್ಚುಲಿ ಶೃಂಗೇರಿಯಿಂದ ಬಂದೆ. ನನ್ನ ಫ್ರೆಂಡ್ಸ್ ಎಲ್ಲ ಈ ಕಡೆಯಿಂದ ಬಂದವ್ರಿಗೆ ತುಂಬ ತೊಂದರೆ ಆಗಿದೆ. 1 hour ಡಿಲೇ ಆಗಿದೆ ಬಸ್ಗಳು. ಸಖತ್ ರಶ್ ಇದೆ, ನೋಡ್ಬೋದು. ಫುಲ್ಲು ಜಾತ್ರೆ ಟೈಪೇ ಮಾಡಿದ್ದಾರೆ. ಆಟ ಆಡೋ ಅಂಥದ್ದು ಚಿಕ್ಕ ಮಕ್ಕಳಿಗೆ ಎಲ್ಲದೂ ಇದೆ.
ಕ್ಯೂಗಳು ಮತ್ತೆ ಕ್ಯೂ ಮಾಡೋಕ್ಕೆ ಇವಾಗ ಸ್ಟಾರ್ಟಾ. ನೋಡೋಣ ಕ್ಯೂ ಅಲ್ಲಿ ಹೋಗೋಣ. ಅಮ್ಮ ನನಗೆ ಪಿ ಕೊಡ್ಸಮ್ಮ ಕೊಡಿಸ್ತೀನಿ ಅಂತಿದ್ದಾರೆ. ನಾನಂತೂ ಇಸ್ಕೊಂಡಿಲ್ಲಂಗೆ ಬಿಡಲ್ಲ, ಕೊಡ್ಸ್ಕೊತೀನಿ. ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಸ್ಲಿಪ್ಪರ್ಸ್ ಎಲ್ಲ ಹೊರ ಬಿಡಬೇಕಾ? ಸದ್ಯ ನಾನು ಕ್ರಾಕ್ಸ್ ಹಾಕೊಂಬಂದಿಲ್ಲ. ಎಷ್ಟಾಯಿತು ನೋಡ್ಬೋದು. ಎಂಟ್ರಿ ಆಗ್ತಿದ್ದಂಗೆ ಬಜರಂಗ್ ಓಡಿ ಇಲ್ಲೇ ಆಶೀರ್ವಾದ ಕೊಟ್ಟರು ಅನ್ಕೊತೀನಿ. ನಮ್ಮ ಫಾದರ್ ಅವರು ಎಲ್ಲಿಂದನೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಕ್ಯೂ ಅಲ್ಲಂತೂ ನಿಂತಿಲ್ಲ, ಹೀಗೆ ಸ್ಟ್ರೈಟ್ ಹೊರಗಿಂದ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡ್ಬೋದು ನೀವು. ನಾವೇನಾದ್ರು ಆ ಕ್ಯೂ ಅಲ್ಲಿ ಬಂದಿದ್ದರೆ ಇಷ್ಟೊಂದು ಸುತ್ತ ಹೋಗ್ಬೇಕಿತ್ತು. ತುಂಬ ಲೇಟ್ ಆದ ಆ್ಯಕ್ಚುಲಿ. ಇಲ್ಲಿ ನಾವು ಗೊತ್ತಲ್ಲ ಮೊದಲೇ ಯಾರು ಅಂತ, ಯಾರಿಗೂ ಗೊತ್ತಿಲ್ಲ. ಹೇಳ್ತೀನಿ ಟೈಮ್ ಬಂದಾಗೆಲ್ಲ. ಗಾಯ್ಸ್, ರುದ್ರಾಭಿಷೇಕ ಕ್ಲೋಸ್ ಆಗುತ್ತಂತ ಬೇಗ ಹೋಗ್ತಾ ಇದ್ದೀವಿ. ಸಾರಿ, ಅಯ್ಯೋ ಎಡೋದು ಬಿಟ್ಟೆ ಫಸ್ಟಿಗೆ. ನೋಡ್ಬೋದು ನೀವು ಡೆಕೋರೇಷನ್ಸ್ ಎಲ್ಲ. ನಮ್ಮಮ್ಮ ಕಾಣಿಕೆ ಹಾಕುವಂತ 50 ರೂಪಾಯಿ ಕೊಡ್ತೀವಿ. ಒಳ್ಳೇದಾಗಲಿ ಅಂತ ಬೇಡ್ಕೊತ ನನ್ನ ಯೂಟ್ಯೂಬ್ ಚಾನಲ್ ದೊಡ್ಡದಾಗಿ ಬೆಳೀಲಿ. ಚೆನ್ನಾಗಿ ಬೆಳೀಲಿ, ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಬೆಳೀಲಿ ಅಂತ ಬೇಡ್ಕೊಳ್ತೀನಿ. ಕ್ಯಾಮ್ರಾ ಮೇಲ್ ಮಾಡ್ದಂಗೆ ಕ್ಯಾಮ್ರಾ ಡೌನ್ ಮಾಡಿರಿ ಅಂತಂದರು. ದರ್ಶನ ಮುಗೀತು, ಬೇಗನೆ ದರ್ಶನ ಆಯಿತು. ಈಗ ಹೋಗ್ತಾ ಇದ್ದೀವಿ. ನೀವು ಇಶಾ ಫೌಂಡೇಶನಲ್ಲಿ ಸ್ಟ್ಯಾಚು ನೋಡಿರ್ತೀರ. ನಮ್ಮ ಶಿವಮೊಗ್ಗದೊಂದು ಸ್ಟ್ಯಾಚು ಇರುತ್ತೆ, ನೋಡ್ತೀರಾ? ನೋಡ್ಬಹುದು, ನೀವು ತೋರಿಸ್ತೀನಿ. ಚೆನ್ನಾಗಿ ಬಂದಿದೆ ಅನ್ಕೊತೀನಿ. ಆ್ಯಕ್ಚುಲಿ ಭಸ್ಮ ಕುಂಕುಮ ಇಡೋದು ಶೋಕಿಗೋಸ್ಕರ ಅಲ್ಲ, ಮನಸ್ಸಿನ ಸಮಾಧಾನಕ್ಕೋಸ್ಕರ. ಚೆನ್ನಾಗಿ ಬಂದಿದ್ದೀನಿ ಎಲ್ಲ ತಪ್ಪು ವರ್ಡ್ ಉಪಯೋಗಿಸಿ ಆ್ಯಕ್ಚುಲಿ, ಕ್ಷಮಿಸ್ಬಿಡಿ. ನೋಡ್ಬೋದು ನೀವು ಹಿಂದೆಯಿಂದ ನಮ್ಮ ಇಶಾ ಫೌಂಡೇಶನ್ ಅಲ್ಲ, ನಮ್ಮ ಶಿವಮೊಗ್ಗ ಫೌಂಡೇಶನ್ನ ವಿಗ್ರಹ. ಗಾಯ್ಸ್, ದರ್ಶನ ಎಲ್ಲ ಮುಗೀತು, ಬೇಗನೆ ಮುಗಿಸಿದ್ವಿ. ಈಗ ಹಿಂಗೆ ವಾಕಿಂಗ್ ಮಾಡೋದು. ನೋಡ್ಬೋದು ಎಷ್ಟು ರಶ್ ಇದೆ ಅಂತ. ಕಾಪ್ಸ್ ಎಲ್ಲ ಅವರಿಗೆಲ್ಲ ಸರಿ ಮಾಡಿ ಅವರಿಗೆ ಸುಸ್ತಾಗ್ಬಿಟ್ಟಿದೆ ಆ್ಯಕ್ಚುಲಿ. ಪಾಪ ಸಖತ್ ರಶ್ ಇದೆ, ಸಖತ್ ಗಾಡಿಗಳಿದೆ, ಸಖತ್ ವೆಹಿಕಲ್ಸ್ ಓಡಾಡ್ತಿದೆ. ಗಾಯ್ಸ್, ಅಷ್ಟೇ ಇವತ್ತಿನ ವೀಡಿಯೋ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್. ಏನಿಲ್ಲ ನಿಮಿಷ ಟಿ ಪಿ ಕೇಳಿದೆ, ಟಿ ಪಿ ಕೊಡಲ್ಲ ಅಂತ ಅಂದು ಬರೀ ಸೌಂಡ್ ಮಾಡ್ತೀರಾ ನೀವು ಎಲ್ಲ ಹುಡುಗರು ಸೇರಿ, ಹಂಗೆ ಹಿಂಗೆ ಅಂತ ಬೈದರು ಅಷ್ಟೇ. ಮತ್ತೆ ನಾಳೆ ಜಾತ್ರೆಗೆ ಸಿಗೋಣ. ಬಾಯ್.